ತುಲಾರಾಶಿಯವರೇ, ಬ್ಯಾಲೆನ್ಸ್ ಎಂಬ ಒಂದೇ ಒಂದು ಪದ ನಿಮ್ಮ ಜೀವನವನ್ನು ನಾಶ ಮಾಡುತ್ತದೆ ಎಂಬ ಕಠೋರ ಸತ್ಯ ನಿಮಗೆ ಗೊತ್ತಾ? ಹೌದು, ನೀವು ಕೇಳಿದ್ದು ಸರಿ. ನೀವು ಸಮತೋಲನ ಎಂದುಕೊಂಡಿರುವುದು, ಎಲ್ಲರನ್ನೂ ಖುಷಿಯಾಗಿಡುವ ನಿಮ್ಮ ಗುಣವೇ ನಿಮ್ಮನ್ನು ನಿಜವಾದ ಸಂಪತ್ತು, ದೊಡ್ಡ ಯಶಸ್ಸು ಮತ್ತು ಆಳವಾದ ಪ್ರೀತಿಯಿಂದ ದಿನದಿಂದ ದಿನಕ್ಕೆ ದೂರ ತಳ್ಳುತ್ತಿದೆ. ನಿಮ್ಮ ಅತಿದೊಡ್ಡ ಶಕ್ತಿಯೇ ನಿಮ್ಮ ಅತಿದೊಡ್ಡ ಶತ್ರುವಾಗಿದೆ. ಇಂದು ಈ ದಿನದ ಗ್ರಹಸ್ಥಿತಿಗಳು ಸತ್ಯವನ್ನು ಎದುರಿಸಲು ನಮಗೆ ಧೈರ್ಯ ನೀಡುತ್ತಿವೆ. ಈ ವಿಡಿಯೋದಲ್ಲಿ ನಿಮ್ಮ ಬ್ಯಾಲೆನ್ಸ್ ಎಂಬ ಮುಖವಾಡದ ಹಿಂದಿನ ಆಘಾತಕಾರಿ ಸತ್ಯವನ್ನು ನಾನು ಬಯಲು ಮಾಡುತ್ತೇನೆ ಮತ್ತು ಈ ವಿಷವರ್ತುಲದಿಂದ ಹೊರಬಂದು ನಿಮ್ಮ ಜೀವನದ 3 ಮುಖ್ಯ ಸ್ತಂಭಗಳಾದ ಸಂಪತ್ತು, ಯಶಸ್ಸು ಮತ್ತು ಸಂಬಂಧಗಳನ್ನು ಮುಂದಿನ ಹಂತಕ್ಕೆ ಕೊಂಡು ಹೋಗುವುದು ಹೇಗೆ ಎಂದು ತೋರಿಸುತ್ತೇನೆ. ಆದರೆ ಈ ಆತ್ಮಾವಲೋಕನವನ್ನು ಎಲ್ಲಿಂದ ಶುರು ಮಾಡಬೇಕು? ನಮ್ಮೆಲ್ಲ ಸಮಸ್ಯೆಗಳ ಮೂಲ ಬೇರು, ಅಂದರೆ ಹಣಕಾಸಿನ ವಿಷಯದಲ್ಲಿ ಅಡಗಿರುವ ಆ ಒಂದು ಗುಪ್ತ ತಪ್ಪು ಯಾವುದು? ಅದನ್ನೀಗ ನೋಡೋಣ. ಭಾಗ 1. ಸಂಪತ್ತಿಗಾಗಿ ಆತ್ಮಾವಲೋಕನ. ತುಲಾರಾಶಿಯನ್ನು ಆಳುವ ಗ್ರಹ ಶುಕ್ರ, ಸೌಂದರ್ಯ ಮತ್ತು ಐಶ್ವರ್ಯದ ಜೀವನದ ಕಾರಕ. ಆದರೆ ಇದೇ ಶುಕ್ರನ ಪ್ರಭಾವ ನಿಮ್ಮ ಬ್ಯಾಲೆನ್ಸ್ ಮಾಡುವ ಗುಣದೊಂದಿಗೆ ಸೇರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಖಾಲಿ ಮಾಡುತ್ತಿದೆ. ಈಗ ಕಣ್ಣು ಮುಚ್ಚಿ ನಾನು ಕೇಳುವ ಈ 3 ಪ್ರಶ್ನೆಗಳನ್ನು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಮೊದಲನೇ ಪ್ರಶ್ನೆ: ನನ್ನ ಹಣ ಎಲ್ಲಿಗೆ ಹೋಗ್ತಿದೆ? ನನ್ನ ಭವಿಷ್ಯದ ಭದ್ರತೆಗೋ ಅಥವಾ ಕೇವಲ ಇತರರ ಕಣ್ಣಿಗೆ ಸುಂದರವಾಗಿ ಕಾಣುವ ವಸ್ತುಗಳಿಗೋ? ಎರಡನೇ ಪ್ರಶ್ನೆ: ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ನಾನು ಯಾಕೆ ಹೆದರ್ತಿದ್ದೇನೆ? ಇದು ನಷ್ಟದ ಭಯವೇ ಅಥವಾ ಜಗತ್ತಿನಲ್ಲೇ ಪರಿಪೂರ್ಣ ಆಯ್ಕೆಯನ್ನು ಹುಡುಕುವ ನಿಮ್ಮ ಗೀಳೇ? ಮೂರನೇ ಪ್ರಶ್ನೆ: ನಾನು ನನ್ನ ಸಂಪೂರ್ಣ ಗಳಿಕೆಯ ಸಾಮರ್ಥ್ಯವನ್ನು ಬಳಸ್ತಿದ್ದೇನೆಯಾ ಅಥವಾ ಬೇರೆಯವರನ್ನು ಮೆಚ್ಚಿಸುವ ಭರದಲ್ಲಿ ನನ್ನದೇ ಆರ್ಥಿಕ ಗುರಿಗಳನ್ನು ಮರೆತಿದ್ದೇನೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದ್ರೆ ಸಾಲದು. ಶುಕ್ರನ ಪ್ರಭಾವದಿಂದ ನಿಮ್ಮ ಹಣಕಾಸಿನ ಜೀವನವನ್ನು ಬದಲಾಯಿಸಬಲ್ಲ ಒಂದು ಸರಳ ತಂತ್ರವಿದೆ. ಆ ತಂತ್ರವೇ ನಿಮ್ಮ ಸಂಪತ್ತಿನ ಬಾಗಿಲನ್ನು ತೆರೆಯಲಿದೆ. ಪರಿಹಾರದ ದಾರಿ: 1. ಸೌಂದರ್ಯ ಬಜೆಟ್ ರಚಿಸಿ. ನಿಮ್ಮ ಐಶ್ವರ್ಯ ಖರ್ಚುಗಳಿಗಾಗಿ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಮೀಸಲಿಡಿ. 2. ಪರಿಪೂರ್ಣ ಹೂಡಿಕೆಯನ್ನು ಮರೆತುಬಿಡಿ. ಸಮತೋಲನ ಹೂಡಿಕೆ ಮಾಡಿ. ಸ್ವಲ್ಪ ರಿಸ್ಕ್, ಸ್ವಲ್ಪ ಸೇಫ್, ಹೀಗೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ಬ್ಯಾಲೆನ್ಸ್ ಮಾಡಿ. 3. ನಿಮ್ಮ ಸಾಮಾಜಿಕ ಕೌಶಲ್ಯವನ್ನೇ ಅಸ್ತ್ರವಾಗಿಸಿಕೊಳ್ಳಿ. ಹೊಸ ಪಾಲುದಾರಿಕೆ, ಸಹಯೋಗಗಳ ಮೂಲಕ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ. ಹಣಕಾಸಿನ ಬ್ಯಾಲೆನ್ಸ್ ಸರಿಪಡಿಸಿಕೊಂಡ ಮೇಲೆ ನಿಮ್ಮ ಕೆರಿಯರ್ನಲ್ಲಿ ನೀವು ಇನ್ನೂ ಯಾಕೆ ಹಿಂದೆ ಉಳಿದಿದ್ದೀರಾ ಗೊತ್ತಾ? ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಇಷ್ಟಪಟ್ಟರೂ ನಿಮ್ಮ ಬಾಸ್ ಯಾಕೆ ನಿಮಗೆ ಪ್ರಮೋಷನ್ ಕೊಡುತ್ತಿಲ್ಲ? ಇದರ ಹಿಂದಿನ ಕಾರಣ ನಿಮ್ಮನ್ನೇ ಬೆಚ್ಚಿ ಬೀಳಿಸಬಹುದು. ಭಾಗ 2. ಯಶಸ್ಸಿಗಾಗಿ ಆತ್ಮಾವಲೋಕನ. ತುಲಾರಾಶಿಯವರು ಅದ್ಭುತ ರಾಯಭಾರಿಗಳು. ಆದರೆ ಕಚೇರಿಯಲ್ಲಿ ರಾಜತಾಂತ್ರಿಕತೆಗೆ ಬೆಲೆ ಇದ್ದರೂ ಎಲ್ಲರನ್ನೂ ಮೆಚ್ಚಿಸುವವರಿಗೆ ಅಲ್ಲ. ಎಲ್ಲರೂ ಒಳ್ಳೆಯವನಾಗಬೇಕು ಎಂಬ ನಿಮ್ಮ ಗುಣವೇ ನಿಮ್ಮ ಯಶಸ್ಸಿಗೆ ಅಡ್ಡಗಾಲಾಗಿದೆ. ಈಗ ನಿಮ್ಮ ವೃತ್ತಿಜೀವನದ ಬಗ್ಗೆ ಆತ್ಮಾವಲೋಕನ ಮಾಡುವ ಸಮಯ. ಮೊದಲನೇ ಪ್ರಶ್ನೆ: ಕೆಲಸದ ಸ್ಥಳದಲ್ಲಿ ಬೇಡ ಎಂದು ಹೇಳಲು ನನಗೆ ಯಾಕಿಷ್ಟು ಕಷ್ಟ? ಬೇರೆಯವರ ಕೆಲಸವನ್ನು ನಾನೇ ಹೊತ್ತುಕೊಂಡು ನನ್ನ ಸಮಯವನ್ನು ಯಾಕೆ ವ್ಯರ್ಥ ಮಾಡುತ್ತಿದ್ದೇನೆ? ಎರಡನೇ ಪ್ರಶ್ನೆ: ನನ್ನ ಯಶಸ್ಸು ನನ್ನ ಸ್ವಂತ ಪರಿಶ್ರಮದಿಂದ ನಿರ್ಧಾರವಾಗುತ್ತಿದೆಯಾ ಅಥವಾ ಇತರರ ಒಪ್ಪಿಗೆಯ ಮೇಲೆ ಅವಲಂಬಿಸಿಕೊಂಡಿದೆಯಾ? ಮೂರನೇ ಪ್ರಶ್ನೆ: ಸಂಘರ್ಷಕ್ಕೆ ಹೆದರಿ ನಾನು ಎಷ್ಟು ಅವಕಾಶಗಳನ್ನು, ಪ್ರಮೋಷನ್ಗಳನ್ನು ಕಳೆದುಕೊಂಡಿದ್ದೇನೆ? ಬೇಡ ಎಂದು ಹೇಳಲು ಕಲಿಯುವುದು ಮಾತ್ರ ಪರಿಹಾರವಲ್ಲ. ತುಲಾರಾಶಿಯವರು ತಮ್ಮ ಮಾತಿನಲ್ಲೇ ಮೋಡಿ ಮಾಡಿ ಜಗಳವಿಲ್ಲದೆ ನಾಯಕನಾಗುವ ಒಂದು ರಹಸ್ಯ ಮಾರ್ಗವಿದೆ. ಆ ಮಾರ್ಗ ಯಾವುದು ಅಂತ ತಿಳಿಯೋಣ. ಪರಿಹಾರದ ದಾರಿ: 1. ರಾಯಭಾರಿ ನಾಯಕತ್ವ ಅಳವಡಿಸಿಕೊಳ್ಳಿ. ಆದೇಶ ನೀಡುವ ಬದಲು ಎಲ್ಲರನ್ನೂ ಒಗ್ಗೂಡಿಸಿ ಮುನ್ನಡೆಯುವ ನಾಯಕನಾಗಿ. 2. ಸಮತೋಲನ ನಿರಾಕರಣೆ ಕಲಿಯಿರಿ. ಕ್ಷಮಿಸಿ, ಸದ್ಯಕ್ಕೆ ಇದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ನಾವು ಇದಕ್ಕೆ ಪರ್ಯಾಯವಾಗಿ ಹೀಗೆ ಮಾಡಬಹುದೇ ಎಂದು ಹೇಳಿ. 3. ಸಂಘರ್ಷವನ್ನು ಅವಕಾಶವಾಗಿ ನೋಡಿ. ಮಧ್ಯವರ್ತಿಯಾಗಿ ಸಂಘರ್ಷದಿಂದ ಒಂದು ಸೃಜನಾತ್ಮಕ ಪರಿಹಾರವನ್ನು ಕಂಡುಹಿಡಿಯಿರಿ. ನೀವು ವೃತ್ತಿಜೀವನದಲ್ಲಿ ಯಶಸ್ಸಿನತ್ತ ಹೆಜ್ಜೆಯಿಟ್ಟರೂ ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಸಂಬಂಧಗಳು ಯಾಕೆ ಇನ್ನೂ ಬಿರುಕುಬಿಟ್ಟಿವೆ? ನಿಮ್ಮ ಅತಿದೊಡ್ಡ ಶಕ್ತಿ ಎಂದುಕೊಂಡಿರುವ ಸಂಬಂಧಗಳಲ್ಲೇ ನೀವು ಸೋಲುತ್ತಿರುವುದು ಯಾಕೆ? ಇದರ ಹಿಂದಿನ ಕರಾಳ ಸತ್ಯವೇ ಬೇರೆ. ಭಾಗ 3. ಸಂಬಂಧಗಳಿಗಾಗಿ ಆತ್ಮಾವಲೋಕನ. ಸಂಬಂಧಗಳು ಇದು ನಿಮ್ಮ ಹೃದಯ. ಆದರೆ ಬ್ಯಾಲೆನ್ಸ್ ಮಾಡುವ ಗೀಗಿನಲ್ಲಿ ನಿಮ್ಮದೇ ಹೃದಯದ ಮಾತನ್ನು ನೀವು ಕಡೆಗಣಿಸುತ್ತಿದ್ದೀರಿ. ಶಾಂತಿಯನ್ನು ಕಾಪಾಡುವ ಸಲುವಾಗಿಯೇ ನಿಮ್ಮ ಭಾವನೆಗಳನ್ನು ನೀವು ಬಲಿ ಕೊಡುತ್ತಿದ್ದೀರಿ. ಈಗ
ನಿಮ್ಮ ಸಂಬಂಧಗಳ ಬಗ್ಗೆ ಆತ್ಮಾವಲೋಕನ ಮಾಡುವ ಸಮಯ. ಇದು ಕಷ್ಟ, ಆದರೆ ಅತ್ಯಗತ್ಯ. ಮೊದಲನೇ ಪ್ರಶ್ನೆ: ನನ್ನ ಸಂಬಂಧದಲ್ಲಿ ನಾನು ಕೊಡುವಕ್ಕೂ ಪಡೆಯುವಕ್ಕೂ ಸಮತೋಲನವಿದೆಯಾ, ಅಥವಾ ಈ ತಕ್ಕಡಿ ಒಂದು ಕಡೆ ಸಂಪೂರ್ಣವಾಗಿ ವಾಲಿದೆಯಾ? ಎರಡನೇ ಪ್ರಶ್ನೆ: ಕೇವಲ ಶಾಂತಿಯನ್ನು ಕಾಪಾಡಬೇಕು ಎಂಬ ಕಾರಣಕ್ಕಾಗಿ ನನ್ನ ನಿಜವಾದ ಭಾವನೆಗಳನ್ನು, ನನ್ನ ಅಭಿಪ್ರಾಯಗಳನ್ನು ಎಷ್ಟು ಬಾರಿ ನನ್ನೊಳಗೆ ಅದುಮಿಟ್ಟುಕೊಂಡಿದ್ದೇನೆ? ಮೂರನೇ ಪ್ರಶ್ನೆ: ನಾನು ಒಂಟಿಯಾಗುತ್ತೇನೆ ಎಂಬ ಭಯದಿಂದಲೇ ನನಗೆ ಸಂತೋಷ ನೀಡಿದ ಈ ಸಂಬಂಧದಲ್ಲಿ ಮುಂದುವರಿಯುತ್ತಿದ್ದೇನೆಯಾ? ನಿಮ್ಮ ಸಂಬಂಧಗಳಲ್ಲಿನ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಒಂಟಿತನದ ಭಯ ಮಾತ್ರ ಅಲ್ಲ, ಅದಕ್ಕಿಂತಲೂ ಆಳವಾದ ನಿಮ್ಮ ಉಪಪ್ರಜ್ಞೆಯಲ್ಲಿ ಅಡಗಿರುವ ಒಂದು ನಂಬಿಕೆಯಿದೆ. ಆ ನಂಬಿಕೆಯನ್ನು ಬದಲಾಯಿಸದೆ ನೀವು ಎಂದಿಗೂ ನಿಜವಾದ ಪ್ರೀತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ಪರಿಹಾರದ ದಾರಿ: 1. ಆರೋಗ್ಯಕರ ಸಾಮರಸ್ಯವನ್ನು ಅರ್ಥಮಾಡಿಕೊಳ್ಳಿ. ಭಾವನೆಗಳನ್ನು ಬಚ್ಚಿಟ್ಟುಕೊಂಡು ಸೃಷ್ಟಿಸುವುದು ಬೂಟಾಕಿಯ ಶಾಂತಿ. ಪ್ರಾಮಾಣಿಕ ಸಂವಹನದಿಂದ ಬರುವುದೇ ನಿಜವಾದ ಸಾಮರಸ್ಯ. 2. ಸ್ವಪ್ರೀತಿಯೇ ಮೊದಲ ಮೆಟ್ಟಿಲು. ಮೊದಲು ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಅಗತ್ಯಗಳಿಗೆ ಬೆಲೆ ಕೊಡಿ. ಸ್ವಪ್ರೀತಿ ಮಾಡಬೇಕು ಅಂತ ಎಲ್ರೂ ಹೇಳ್ತಾರೆ, ಆದ್ರೆ ತುಲಾರಾಶಿಯವರು ಸ್ವಪ್ರೀತಿಯನ್ನು ಪ್ರಾಯೋಗಿಕವಾಗಿ ಮಾಡುವುದು ಹೇಗೆ? ಅದಕ್ಕಾಗಿ ಒಂದು ವಿಶೇಷವಾದ ಮಿರರ್ ಟೆಕ್ನಿಕ್ ಇದೆ, ಅದನ್ನು ನಾನೀಗ ಹೇಳ್ತೇನೆ. ಪ್ರತಿದಿನ ಕನ್ನಡಿಯಲ್ಲಿ ನೋಡಿ, ನನ್ನ ಅಗತ್ಯಗಳು ಮುಖ್ಯ, ನನ್ನ ಭಾವನೆಗಳಿಗೆ ಬೆಲೆ ಇದೆ ಎಂದು 5 ಬಾರಿ ಹೇಳಿಕೊಳ್ಳಿ. ಸಂಪತ್ತು, ಯಶಸ್ಸು, ಸಂಬಂಧಗಳು ಈ ಮೂರನ್ನು ಒಟ್ಟಿಗೆ ಸಮತೋಲನಗೊಳಿಸಲು ಒಂದು ಮಾಸ್ಟರ್ ಕೀ ಇದೆ. ನಿಮ್ಮ ರಾಶಿಯ ಚಿಹ್ನೆಯಾದ ತಕ್ಕಡಿಯಲ್ಲೇ ಅಡಗಿರುವ ಆ ಮಾಸ್ಟರ್ ಕೀ ಯಾವುದು? ಮುಕ್ತಾಯ. ಆ ಮಾಸ್ಟರ್ ಕೀ ಬೇರೇನೂ ಅಲ್ಲ, ಆಂತರಿಕ ಸಮತೋಲನ. ಸ್ನೇಹಿತರೆ, ಆತ್ಮಾವಲೋಕನ ಎನ್ನುವುದು ನಿಮ್ಮ ಒಳಗಿನ ತಕ್ಕಡಿಯ ಸೂಕ್ಷ್ಮ ಗುಂಡಿಯನ್ನು ಸರಿಪಡಿಸಿಕೊಳ್ಳುವ ಪ್ರಕ್ರಿಯೆ. ನೀವು ಜಗತ್ತನ್ನು ಬ್ಯಾಲೆನ್ಸ್ ಮಾಡಲು ಹುಟ್ಟಿಲ್ಲ, ನೀವು ನಿಮ್ಮನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಲು ಹುಟ್ಟಿದ್ದೀರಿ. ಯಾವಾಗ ನೀವು ನಿಮ್ಮ ಆರ್ಥಿಕ ನಿರ್ಧಾರಗಳು, ವೃತ್ತಿ ಮಹತ್ವಾಕಾಂಕ್ಷೆಗಳು ಮತ್ತು ಸಂಬಂಧಗಳ ಅಗತ್ಯಗಳ ನಡುವೆ ನಿಮ್ಮದೇ ಆದ ಆಂತರಿಕ ಸಮತೋಲನವನ್ನು ಕಂಡುಕೊಳ್ಳುತ್ತೀರೋ, ಆಗ ಹೊರಗಿನ ಪ್ರಪಂಚದ ಸಂಪತ್ತು, ಯಶಸ್ಸು ಮತ್ತು ಸಂಬಂಧಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ಆತ್ಮಾವಲೋಕನದ ಪಯಣವನ್ನು ನೀವು ಇಂದಿನಿಂದಲೇ ಶುರು ಮಾಡುತ್ತೀರಾ? ಹಾಗಿದ್ದರೆ ಯಾವ ವಿಷಯದಲ್ಲಿ ಸಂಪತ್ತು, ಯಶಸ್ಸು ಅಥವಾ ಸಂಬಂಧ ನಿಮ್ಮ ಮೊದಲ ಹೆಜ್ಜೆ ಇಡುತ್ತೀರಿ ಎಂದು ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಅಂತರಂಗವನ್ನು ತಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ತುಲಾರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಒಳಗಿನ ದನವನ್ನು ಕೇಳುತ್ತೀರಿ. ನಮಸ್ಕಾರ.